ಯಾರು ಬಂದಿದಾರಮ್ಮ ಬೇರೆ ನಿಮ್ಮ ಜೊತೆ? ಈತನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಮಮತಾ ಏನಂತಾರೆ? ಮಮತಾ ಬನ್ನಿ. ಇವ್ರು ಯಾರಮ್ಮ? ಅಕ್ಷತಾ. ಮಮತಾ ಯಾರು? ಅವ್ನು ಪ್ರಪೋಸ್ ಮಾಡಿರೋ ಹುಡುಗಿ. ನಾನು ಯಾವಾಗ ನೋಡಿದೆ ನೀನು? ಏಕೆ ನೋಡಿಲ್ವಾ? ನೋಡೇ ಇಲ್ವಾ? ನೋಡೇ ಇಲ್ಲಮ್ಮ. ಎಷ್ಟು ಜನ ಹುಡುಗಿಯರ ಹತ್ರ ಆಟ ಆಡ್ತೀಯ? ನಾನು ಎಲ್ಲಿ ನೋಡಿದೆ ನೀನು ಎಲ್ಲಿದ್ಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಲ್ಲಿ ನೀನು ಎಷ್ಟು ಹುಡುಗಿಯರನ್ನ ನಂಬಿಸ್ತೀಯ? ನಂಗೆ ಗೊತ್ತಿಲ್ಲ ಮೇಡಮ್. ಅವಳು ಹೆಂಗ್ ಮೊದಲು ಹೇಳಿ ಮೇಡಮ್. ಅವಳು ಏನಕ್ಕೆ ಮೋಸ ಮಾಡ್ತಾ ಇದೀಯಾ? ಯಾವಾಗ ಮಾಡಿದಮ್ಮ ನೀನು ಮೋಸ? ನಾನು ಏಕೆ ಮಾಡಿಲ್ವಾ? ಇಲ್ಲಮ್ಮ, ನಂಗೆ ಗೊತ್ತಿಲ್ಲ. ಎಷ್ಟು ಹುಡುಗಿಯರನ್ನ ನೀನು ನಾನು ಯಾರಿಗೂ ಮೋಸ ಮಾಡಿಲ್ಲಮ್ಮ. ಯಾರಿಗೂ ಮೋಸ ಮಾಡ್ತಾನೆ ನೀನು? ಎಲ್ಲ ಲೆಟರ್ನೆಲ್ಲ ಹೆಂಗ್ ಬರ್ದೆ ನೀನು? ನಾನು ಬರ್ದಿರ್ತೀನಿ. ಅದು ಏನಂತ ಲೆಟರ್ ಬರ್ದಿದ್ಯಾ? ಇವಾಗ ಅವ್ರ ಜೊತೆನಲ್ಲೂ ಏನ್ ಮಾತಾಡಿದ್ಯಾ? ಎಲ್ರಿಗೂ ನಂಬಿಕೆ ಕೊಡ್ತಿರ್ತೀಯ, ಎಲ್ರನ್ನೂ ನೀನ್ ಸಾಕ್ತೀಯಾ? ನಾನು ಒಳ್ಳೆದಿದ್ದೀನಿ. ಒಂದ್ ಸೆಕೆಂಡ್. ಇವಾಗ ರೇಖಾ ಏನಕ್ಕೆ ಸತ್ಲು? ಯಾರು ರೇಖಾ ಅನ್ನೋ ಹುಡುಗಿ ಏನಕ್ಕೆ ಸತ್ಲು? ಅದು ನಂಗೆ ಗೊತ್ತಿಲ್ಲಮ್ಮ. ಏನು ಗೊತ್ತಿಲ್ಲ? ಗೊತ್ತು. ಒಂದ್ ಸೆಕೆಂಡ್. ಮನೆ ಹತ್ರ ಬಂದ್ಬಿಟ್ಟು ಇವ್ರ ಮಾವ ಬಂದು ನಿನ್ನ ಹತ್ರ ಕೇಳಿದಾಗ ಹೇಳಿತಾರ ಏನು ಕೊಡೋದೆ? ಯಾರು ನೀನು? ಹೇಳ್ತಾರಲ್ಲ, ನಾನು ಹೇಳ್ತೀನಿ ಕೇಳಿ. ಏನು ಕೊಡೋದೆ? ನಾನು ಮನೆ ನೋಡಿ ಹೇಳ್ತೀನಿ ಕೇಳಿ. ಕರ್ಕೊಂಡ್ ಬಂದಾಗ ಅವ್ರು ಯಾವ ಜನ ನನ್ನ ಬಿಹೇವ್ ಮಾಡಿದ್ರು ಅಲ್ಲಿ ಕೇಳಿ. ಯಾವ ತರ ನಾನು ಹಂಗೆ ಬಂದೆ. ನಾನು ಹೋಗ್ಕೊಂಡು ಬಂದಿಲ್ಲ, ಹಂಗೆ ಬಂದೆ ತಾನೆ. ನೀನ್ ಎಷ್ಟು ಜನ ಹತ್ರ ಹುಡುಗಿಯರ ಹತ್ರ ನೀನ್ ಮೋಸ ಮಾಡಿದೀಯಾ, ನಂಬಿಕೆ ಕೊಟ್ಟಿದ್ಯಾ ಅಂತ ಎಲ್ಲರ ಹತ್ರನೂ ಫೋನ್ ಮಾಡ್ಬಿಟ್ಟು ನೀನು ಕೇಳಿಸಿದ್ರು ತಾನೆ? ಇಲ್ಲ ಇಲ್ಲ ಕೇಳಿಸಿದಾರೆ. ಇಲ್ಲ ಅಂತ ಹೇಳ್ಬೇಡ. ಕೋಪ ಇತ್ತು ಅವರಿಗೆ. ಕಾರಣ ಅಂತ ಅದ್ ಬಿಟ್ಟು ಅವ್ರಿಗೆ ಬೇರೆ ಕೋಪ ಇರಲಿಲ್ಲ. ಅದಕ್ಕೆ ಹೇಗ್ ಬೇಕು ಅವ್ರು ಬಿಹೇವ್ ಮಾಡ್ತಾ ಇದ್ರು. ನಾನು ಅದಕ್ಕೆ ಹೋದೆ ಅಷ್ಟೇ. ಅಲ್ಲಿಂದ ಗಾಡಿ ತರಕ್ ಬರೋಕೆ ನಾನು ಅಲ್ಲಿಂದ ಹೋದೆ ಅಷ್ಟೇ. ಗಾಡಿ ತಗೊಳ್ಳೋಷ್ಟೊಳಗೆ ಹೇಳಿ ತರ ಓಡೋಗ್ಬಿಟ್ಟಲ್ಲ. ಓಡೋದಿಲ್ಲ, ನಾನು ಹೋದೆ ಮೇಡಮ್ ಅಷ್ಟೇ. ನೀವು ಎಲ್ಲಿ ಓಡೋಕ್ಕಾಗುತ್ತೆ? ನಾನು ರಸ್ತೆಯಲ್ಲಿ ಓಡೋಕ್ಕಾಗುತ್ತೆ? ಕೇಳಿಸ್ತೀನಿ ಬಾ ಮನೆ ಹತ್ರ. ಹೋದೆ. ಈಗ ಏನಪ್ಪ ಮಾಡೋಣ? ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಹೇಳಿದೆ ಅಷ್ಟೆಲ್ಲ. ಒಳ್ಳೇದಾಗ್ಲಿ ಅಂತ ಬಟ್ಟೆ ಬರ್ಸಿಲ್ಲ, ನಾನು ಬರ್ದಿಲ್ಲ. ಬಗ್ಗೆ ನಂಗೆ ಗೊತ್ತಿಲ್ಲ ವಿಷಯ. ಚೆಕ್ ಮಾಡ್ತೀನಿ, ಬಂದ್ ಚೆಕ್ ಮಾಡ್ತೀನಿ. ನಾ ಬಂದ್ ಚೆಕ್ ಮಾಡ್ತೀನಿ ಅದನ್ನ ಮೇಡಮ್. ನಾನು ಹಾಕಿಲ್ಲ. ನನಗೆ ಬೇರೆ ತರ ಆಕ್ಷನ್ ತಗೋತೀನಿ. ನಾನು ಅವ್ಳು ಯಾವ ತರ ಮಾಡ್ತಾರೆ ಅದೇ ತರ ಬಿಹೇವ್ ಮಾಡ್ತೀನಿ. ನಾನು ಬರ್ತೀನಿ, ನಾನು ಬರ್ತೀನಿ. ನಾನು ಬರ್ತೀನಿ, ಹೋಗಿ ಹೋಗ್ತೀನಿ. ಬರ್ತೀನಿ. ಏನ್ರಿ ನವೀನ್? ನಾನ್ ಮಾಡಿದ ತಪ್ಪಿಗೆ ಆಯ್ತು. ಇವಾಗ ಅವಳ ತಪ್ಪನ ಅವಳೇನಾಯ್ತು ಅವ್ಳು ಒಪ್ಕೊಂಡ್ಬಿಡ್ಲಿ. ನಾನು ಎಲ್ಲಾ ವಿಷಯನೂ ಹೇಳ್ಕೊಂಡು ಕುತ್ಕೊಳಕ್ಕೂ ಹೋಗಲ್ಲ. ಅವಳು ಮದುವೆ ಆಗಿ ಇನ್ನೂ ಡೈವರ್ಸ್ ತಗೊಂಡಿರ್ಲಿಲ್ಲ ಆಯ್ತಾ? ಅದರೆಲ್ಲ ನಾನು ಆಗಿಲ್ಲ ಮೇಡಮ್. ಆಗಿಲ್ಲ. ಅವಳ ಜೊತೆನಲ್ಲಿ ಒಂದಿನ ಏನಕ್ಕಿದೆ? ನಾನು ಧರ್ಮಸ್ಥಳಕ್ಕೆ ಹೋಗಿಲ್ಲ, ಜೊತೆಗೆ ಹೋಗಿಲ್ಲ. ನಾನು ಹೋಗಿಲ್ಲ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೀವು ಸುಳ್ಳು ಹೇಳ್ಬೇಡ. ನಾನು ಹೋಗಿಲ್ಲ. ನಾನು ಅಲ್ಲಿ ಬಂದು ಹೇಳ್ತೀನಿ. ನಾನು ಹೋಗಿಲ್ಲ. ಧರ್ಮಸ್ಥಳಕ್ಕೆ ಹೋಗಿ ಅಂತ ಹೇಳ್ತಾರೆ. ಅವರಿಗೆ ಕೇಳ್ಬೇಕು. ಅವ್ರಿಗೆ ಯಾರು ಕಟ್ಟಿಲ್ಲ? ಏನು ಕಟ್ಟಿಲ್ಲ? ನಾನು ಕಟ್ಟಿಲ್ಲ ಅಂತ ಕಟ್ಟಿಲ್ಲ. ಯಾರು ಕಟ್ಟಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಹೇಳ್ತಕ್ಕೆ ನಂಬಿಡಕ್ಕಾಗತ್ತೆ? ನಾನು ಕಟ್ಟಿಲ್ಲ ಮೇಡಮ್. ಮೇಡಮ್ ಇದು ಹೇಳಿದೆ ಮೇಡಮ್. ಇವ್ರದ್ದು ಒಂಥರ ಪ್ಲಾನ್ ಮೇಡಮ್. ಇದು ಫುಲ್ ಸಂಪೂರ್ಣ. ನಾನು ನಮ್ದಾಗ ಎಲ್ಲ ನಂಬಿಡ್ತೇನೆ. ಒಂದು ಸ್ವಲ್ಪ ಹತ್ಬಿಡು. ಬೇಡ, ನನ್ಗೆ ಇವಳಿಂದ ಆಗಿರೋ ಕಷ್ಟ ಮೇಡಮ್. ನನಗೆ ಫೋನ್ ಐತಿಲ್ಲ ಅಂದ ತಕ್ಷಣ ಮನೆ ಹುಡ್ಕೊಂಡ್ ಬರೋದು. ನಾನು ಫೋನ್ ಇಲ್ದ ತಕ್ಷಣ ನಮ್ಮ ರಿಲೇಟಿವ್ಸ್ ಯಾರಿಗೂ ಫೋನ್ ಮಾಡಿ ಏನೋ ಹೇಳೋದು. ಈ ತರ ಮಾಡಿ ನಮ್ಮ ಚಿತ್ರ ಕೊಡಿದ್ರೆ ಮೇಡಮ್. ಯಾರು? ನಾನು ಸ್ಕೂಲ್ ಬಿಟ್ಟು ನಾನು ಹಿಂಗೆ ಬಂದಿರೋದು ಮೇಡಮ್. ನಾನು ಸ್ಕೂಲ್ ಬಿಟ್ಟು ನಾನು ನಡ್ಕೊಂಡ್ ಬರ್ಬೇಕಾ ಅವ್ಳು ಹಿಂಗೆ ಬಂದಿರೋದು. ನನ್ನ ಸ್ಕೂಲ್ ಗೊತ್ತಿತ್ತು ಅವಳಿಗೆ. ನಾನು ಸ್ಕೂಲ್ ಬಿಟ್ಟು ನಾನು ಹಿಂಗೆ ಬಂದಿರೋದು. ಅವ್ಳು ಬಂದಾಗ ಅವತ್ತು ನನಗೆ ಬಂದಾಗ ಸಿಕ್ತಗಳು. ಆಮೇಲೆ ಮಾತಾಡಿದಾಗ ಮತ್ತೆ ಮಾರನೇ ದಿವಸ ಬಂದು ಆ ಥರ ಮತ್ತೆ ಬರೋದು. ಹಂಗೆ ನಾನು ಅವಳಿಗೆ ತಗೊಂಡು ತೋರಿಸಿಲ್ಲ ಮನೇನ. ಹೌದು. ನಾನು ಯಾವಾಗ ಫೋನ್ ನಾನು ಆ ಥರ ತಪ್ಪು ಮಾಡಿಲ್ಲ. ನಾನು ಆ ಥರ ಶಿಕ್ಷೆ ಅನುಭವಿಸೋದು ರೆಡಿ ಇಲ್ಲ. ಕಾರಣ ಪ್ರಕಾರ ಆಯ್ತು. ಏನಾದ್ರು ಶಿಕ್ಷೆ ಬಂದರೆ ನಾನು ಅನುಭವಿಸ್ತೀನಿ. ಏನು ಮಾಡಲ್ಲ. ಇವಾಗ ಏನು ನಿನ್ನ ಲಾಸ್ಟ್ ನಿರ್ಧಾರ ಏನು? ಅದೇನಿದ್ದಾರ ಲಾಸ್ಟ್ ಆ ಥರದೊಂದು ಮದುವೆ ಹಾಕೊಂಡು ಜೀವನ ಮಾಡೋಕ್ಕಿಂತನೂ ಆಗಿರೋದು ಬೆಸ್ಟು. ಇಲ್ಲಾಂದರೆ ಸಾಯೋದು ಒಳ್ಳೆ ಧರ್ಮ ಅಲ್ಲ. ನನ್ನ ಪಾಡಿ ನಾನು ಇದ್ಬಿಡ್ತೀನಿ ಅಷ್ಟೇ. ನಾನು ಈ ಥರ ಕಟ್ಕೊಂಡು ನಾನು ಜೀವನ ಇನ್ನೊಂದು ಲೈಫ್ ಹಂಗೆ ಹಾಳು ಮಾಡೋಕ್ಕೆ ಬದಲು ಹೀಗೆ ಇದ್ರೆ ನಾನು ಇನ್ನೂ ಬೇರೆ ತಪ್ಪು ನಾನು ತಿಳ್ಬಿಡ್ತೀನಿ.
ಇಷ್ಟೆಲ್ಲ ಆದ್ಮೇಲೂ ಈತ ಅಕ್ಷತಾಳನ್ನ ಸ್ವೀಕರಿಸ್ತಾನ ಅಥವಾ ನಿರಾಕರಿಸ್ತಾನ ನೋಡೋಣ ಮುಂದಿನ ಭಾಗದಲ್ಲಿ. ಜಟಕಾ